ಎಕ್ಸಸೈಸ್, ವ್ಯಾಯಾಮ ಮಾಡೋದ್ರಿಂದ ಫಿಟ್ ಆಗಿರ್ಬೋದು, ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ಡೈಜೆಷನ್ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ. ಇದೆಲ್ಲವೂ ನಮಗೆ ಗೊತ್ತಿರುವಂತಹ ವಿಷಯ. ಆದ್ರೆ ಯಾವ ಸೀಸನ್ ಅಲ್ಲಿ ಹೇಗೆ ವ್ಯಾಯಾಮ ಮಾಡಬೇಕು ಅನ್ನೋಂಥದ್ದು ಎಷ್ಟು ಜನರಿಗೆ ಗೊತ್ತಿದೆ? ಎಸ್, ಅಬ್ಸಲ್ಯೂಟ್ಲಿ ರೈಟ್. ಸೀಸನಲ್ ಅಂದ್ರೆ ಋತು ಅನುಸಾರವಾಗಿ ನಾವು ವ್ಯಾಯಾಮವನ್ನು ಮಾಡಬೇಕು. ಇದಕ್ಕೆ ರೆಫರೆನ್ಸ್ ಆಗಿ ಆಯುರ್ವೇದ ಆಚಾರ್ಯರು ಅಷ್ಟಾಂಗ ಹೃದಯದಲ್ಲಿ ದಿನಚರ್ಯ ಅಧ್ಯಾಯದಲ್ಲಿ ತುಂಬಾ ಒಳ್ಳೆ ಬ್ಯೂಟಿಫುಲ್ ರೆಫರೆನ್ಸಸ್ ಕೊಟ್ಟಿದ್ದಾರೆ. ಲೆಟ್ ಅಸ್ ಚೆಕ್ ಔಟ್. ಹೇಮಂತ, ಶಿಶಿರ ಮತ್ತೆ ವಸಂತ ಋತುಗಳಲ್ಲಿ ನಮ್ಮ ಡೈಜೆಷನ್ ಪವರ್ ಅಂಡ್ ನಮ್ಮ ಶರೀರದ ಬಲ ಎರಡೂ ಕೂಡ ತುಂಬಾ ಉತ್ತಮವಾಗಿರುತ್ತೆ. ಹಾಗಾಗಿ ಹೇಮಂತ, ಶಿಶಿರ, ವಸಂತ ಋತುಗಳಲ್ಲಿ ನಮ್ಮ ಶಕ್ತಿಯ ಅರ್ಧದಷ್ಟು ಪ್ರಮಾಣದಷ್ಟು ಮಾತ್ರನೇ ವ್ಯಾಯಾಮವನ್ನು ಮಾಡಬೇಕು. ಹಾಗೆ ಇನ್ನು ಉಳಿದಂತಹ ಋತುಗಳಾದಂತಹ ಗ್ರೀಷ್ಮ, ವರ್ಷ, ಶರದ್ ಋತುವಿನಲ್ಲಿ ನಮ್ಮ ಜೀರ್ಣ ಶಕ್ತಿ ಹಾಗೂ ಶರೀರದ ಬಲ ಕೂಡ ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಗ್ರೀಷ್ಮ, ವರ್ಷ ಮತ್ತೆ ಶರದ್ ಋತುವಿನಲ್ಲಿ ಅರ್ಧಕ್ಕಿಂತ ಕಡಿಮೆ ಅಂದ್ರೆ ಸ್ವಲ್ಪ ಮಾತ್ರ ವ್ಯಾಯಾಮವನ್ನು ಮಾಡಬೇಕು ಅಂತ ಆಚಾರ್ಯರು ಹೇಳಿದ್ದಾರೆ. ಹಾಗಿದ್ರೆ ಇದನ್ನ ಮೀರಿ ಅತಿಯಾಗಿ ವ್ಯಾಯಾಮವನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಬಲಕ್ಕಿಂತ ಹೆಚ್ಚಿಗೆ ವ್ಯಾಯಾಮ ಮಾಡೋದ್ರಿಂದ ನಮಗೆ ಕೆಮ್ಮು, ಜ್ವರ ಹಾಗೂ ಕ್ಷಯ ಅಂದ್ರೆ ಅತಿಯಾದ ಇಮ್ಯಾಸಿಯೇಷನ್ಸ್ ಅಂಡ್ ರಕ್ತಪಿತ್ತ ಅಂಡ್ ವಾಮಿಟಿಂಗ್ ಕೈಂಡ್ ಆಫ್ ಡಿಸೀಸಸ್ ನಮಗೆ ಆ ತರ ಕಂಡೀಷನ್ಸ್ಗೆ ನಾವು ಎಂಡ್ ಅಪ್ ಆಗ್ತೀವಿ. ಹಾಗಾಗಿ ನಮ್ಮ ಶಕ್ತಿಯ ಅರ್ಧದಷ್ಟು ಪ್ರಮಾಣದಷ್ಟು ಮಾತ್ರ ಹೇಮಂತ, ಶಿಶಿರ, ವಸಂತ ಋತುಗಳಲ್ಲಿ ಹಾಗೂ ಇನ್ನುಳಿದ ಋತುಗಳಲ್ಲಿ ಅದಕ್ಕಿಂತ ಸ್ವಲ್ಪ ಮಾತ್ರನೇ ವ್ಯಾಯಾಮವನ್ನು ಮಾಡೋಣ. ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋಣ. ಧನ್ಯವಾದಗಳು.